ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಐಗ್ರೀವ ತ್ರಿಬಲಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ ಇವತ್ತು ಹಾಗೆ ಒಂದು ಚಾಮ್ಸ್ ರೀಡಿಂಗ್ ಮಾಡುವ. ನಾನು 3 ಗುಂಪಲ್ಲಿ ಇಟ್ಟಿದ್ದೀನಿ. ಯಾರು ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡ್ಕೋಬೋದು. ಯಾರು ಯಾವುದನ್ನು ಆಯ್ಕೆ ಮಾಡ್ಕೊಂಡಾದರೂ ನೋಡ್ಬೋದು. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಓಕೆ, ಮೊದಲನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ, ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅದನ್ನು ನೋಡುವ. ಓಕೆ, ಮೊದಲನೇದು ಯಾರಾದರೂ ಮನೆ ದೇವರಿಗೆ ಹೋಗಬೇಕು ಅಂತ ಕೂಡ ಯೋಚನೆ ಮಾಡ್ಕೊಂಡಿರ್ಬೋದು. ಆಂಜನೇಯ ಅಥವಾ ವೆಂಕಟರಮಣ ಸ್ವಾಮಿ ಇರ್ಬೋದು. ತಿರುಪತಿಗೆ ಹೋಗೋಂಥವ್ರು ಹೋಗಿ ಬನ್ನಿ, ನಿಮ್ಮನ ಆಶೀರ್ವಾದ ಇದೆ. ಚಾಮುಂಡೇಶ್ವರಿಯ ಆಶೀರ್ವಾದ ಇದೆ. ಪಾಪು ಬರ್ತಿದೆ. ಸೂರ್ಯದೇವರ ಆಶೀರ್ವಾದ ಕೂಡ ಇದೆ. ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಕೀ ಕಳೆದೋಗಿದೆ ಅಂತಂದರೆ ಆ ಕೀ ನಿಮಗೆ ಸಿಗ್ತಿದೆ. ಯಾರೋ ಮುಖವಾಡದ ಮುಖ ನೀವು ಸದ್ಯದಲ್ಲೇ ಬಯಲಾಗೋದ್ರಲ್ಲಿ ಇದೆ. ಬಿಗ್ ಚೇಂಜಸ್ ಕೂಡ, ಹ್ಯಾಪಿ ಚೇಂಜಸ್ ಕೂಡ ಕಾಣ್ತಿದೆ. ಯಾರೋ ನಿಮ್ಮ ಲೈಫಲ್ಲಿ ಎಲ್ಲ ಗೊತ್ತಿಲ್ಲದೆ ಇರೋ ರೀತಿ ಆಟ ಆಡ್ತಿರ್ಬೋದು. ಏಂಜಲ್ಸ್ ಆಶೀರ್ವಾದ ಇದೆ. ನೀವು ಒಬ್ಬರು ಏಂಜಲಿಕ್ಕಾಗಿ ಕೂಡ ಇದ್ದೀರಾ. ಮತ್ತು ಯಾವುದೋ ಕೆಲಸ ಮಾಡೋಕ್ಕೋಗಿ ಅದರಿಂದ ಲಾಸ್ ಆಗುವಂಥದ್ದು ಕೂಡ ಇದೆ. ಆದಷ್ಟು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡೋ ಅಂಥವ್ರು ಯೋಚನೆ ಮಾಡಿ ಆ ನಿರ್ಧಾರನ ತಗೊಳ್ಳಿ. ಯಾಕಂದರೆ ಮುಖವಾಡದ ಜನರನ್ನು ನಂಬಿ ನೀವು ಮೋಸ ಹೋಗೋದು ಇಲ್ಲಿ ಬರ್ತಿದೆ. ಅದರಿಂದ ಒಬ್ಬರನ್ನ ನಂಬಿ ಪಾರ್ಟ್ನರ್ಶಿಪ್ಪಲ್ಲಿ ನೀವು ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಮಾಡಲೋ ಬೇಡೋ ಅಂತ ಇನ್ನೊಂದು ಸಾರಿ ಯೋಚನೆ ಮಾಡಿ ಆ ಕೆಲಸನ ನೀವು ಮಾಡಿದ್ದೇ ಆದರೆ ಅದರಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ. ನಿಮ್ಮ ಜೀವನದಲ್ಲಿ ನೀವು ಏನು ಕಳ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀರ ಅದು ಮತ್ತೆ ನಿಮಗೆ ಸಿಗ್ತಿದೆ. ನಿಮ್ಮ ಜೀವನದ ನಿಮ್ಮ ಕೀಲಿ ಕೈ ನಿಮ್ಮ ಹತ್ರನೇ ಇದೆ. ಅದ್ರ ಕಡೆ ಗಮನ ಕೊಡಿ. ಮತ್ತು ಅಮ್ಮನ ಆಶೀರ್ವಾದ ಇದೆ. ಕೆಲವರು ನಿಮ್ಮ ಜೀವನದಲ್ಲಿ ಬಂದು ತುಂಬ ಆಟ ಕೂಡ ಆಡಿರ್ಬೋದು. ಆದರೆ ಅದು ಎಲ್ಲದಕ್ಕೂ ಒಂದು ಕೊನೆ ಅನ್ನೋದು ಕಾಣ್ತಿದೆ. ನಿಮ್ಮ ಮನೆ ದೇವರ ಆಶೀರ್ವಾದದಿಂದ ಅದು ಕೊನೆ ಆಗ್ತಿದೆ. ಅದರ ಯೋಚನೆನ ಬಿಟ್ಟು ನೀವು ನಿಮ್ಮ ಕಡೆ ನೀವು ಗಮನನ ಕೊಡಿ. ಮನೆ ದೇವರಿಗೆ ಹೋಗಿ ಬನ್ನಿ. ಮನೆ ದೇವರಿಗೆ ಹೋಗಿ ಬಂದಿದ್ದೆ ಆದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಯಾರು ಫಸ್ಟ್ ಒನ್ ಆಯ್ಕೆ ಮಾಡಿದರೆ ಅವ್ರಿಗೆ ಈ ಮೆಸೇಜು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಸೆಕೆಂಡ್ ಒನ್ ಯಾರು ಆಯ್ಕೆ ಮಾಡಿದ್ರಿ ಅವ್ರದ್ದು ನೋಡೋಣ. ಲಕ್ಷ್ಮಿಯ ಆಶೀರ್ವಾದ ಇದೆ. ಯಾರೋ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಅವ್ರಿಗೆ ಲಕ್ಷ್ಮಿಯ ಆಶೀರ್ವಾದ ಕೂಡ ಇದೆ. ಮತ್ತು ಇಲ್ಲಿ ಯಾರಾದರೂ ಸೋಲ್ಮೇಟ್ ಕೂಡ ಆಗಿರ್ಬೋದು. ಆರೋಗ್ಯ ಸಮಸ್ಯೆ ಕೂಡ ಒಬ್ಬರಿಗೆ ಕಾಡ್ತಿರ್ಬೋದು. ಆರೋಗ್ಯ ಸಮಸ್ಯೆಯಿಂದ ನೀವು ಮೆಡಿಸನ್ ತಗೊಂಡಿದ್ದೆ ಆದರೆ ಒಳ್ಳೆಯದಾಗುತ್ತೆ. ಪ್ರೀತಿ ಬರ್ತಿದೆ. ಯಾರೋ ಇಲ್ಲಿ ರಾಜ ರಾಣಿ ಕೂಡ ಆಗಿರ್ಬೋದು. ನನ್ನ ಜೀವನದಲ್ಲಿ ನಾನೇ ರಾಜ ನಾನೇ ರಾಣಿ ಅಂತ ಕೂಡ ಯೋಚನೆ ಮಾಡ್ತಿರ್ಬೋದು. ಖಂಡಿತ ನೀವೇ ರಾಜ ರಾಣಿ ಆಗಿರ್ತೀರ. ಮತ್ತು ಯಾರೋ ಇಲ್ಲಿ ಸೋಲ್ಮೇಟ್ ಕೂಡ ಇದ್ದೀರಾ. ಪಾಪು ಬರೋದ್ರಲ್ಲಿದೆ ನೋಡಿ. ನಿಮ್ಮ ಲೈಫಲ್ಲಿ ಕೂಡ ಯಾರೋ ತುಂಬ ದೊಡ್ಡ ವ್ಯಕ್ತಿನೇ ನಿಮ್ಮ ಜೀವನದಲ್ಲಿ ತುಂಬ ಆಟ ಆಡ್ತಿದ್ದಾರೆ. ಬಿಗ್ ಸರ್ಪ್ರೈಸ್ ಬರೋದ್ರಲ್ಲಿದೆ. ನಿಮ್ಮ ಜೀವನದಲ್ಲಿ ಬಿಗ್ ಹ್ಯಾಪಿ ಚೇಂಜ್ ಬರೋದ್ರಲ್ಲಿದೆ. ಸರ್ಪ್ರೈಸ್ ಬರೋದ್ರಲ್ಲಿದೆ. ದುಡ್ಡು ಬರೋದ್ರಲ್ಲಿದೆ. ಪಾಪು ಬರೋದ್ರಲ್ಲಿದೆ. ನಿಮ್ಮ ಲೈಫು ಒಂದು ನೀವು ಊಹೆನೇ ಮಾಡದೇ ಇರೋವಂಥ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಬದಲಾಗೋದ್ರಲ್ಲಿ ಇದೆ. ಆದಷ್ಟು ನಿಮ್ಮ ಮೇಲೆ ಕಣ್ಣಿಟ್ಟಿರೋ ಅಂಥವ್ರನ್ನ ನೀವು ಯಾರು ಅಂತ ನೋಡಿ ಅವ್ರ ಹತ್ರ ಹುಷಾರಾಗಿ ಇರಿ. ಒಂದು ಕಳ್ಳ ಬೆಕ್ಕಿನ ರೀತಿ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದ್ದು ಕೂಡ ನಿಮ್ಮ ಬೇರೆ ಏನೋ ಮಾಡೋದಕ್ಕೋಸ್ಕರ ನಿಮ್ಮ ಜೊತೆನೇ ಇದ್ದು ಏನೋ ಗೊತ್ತಿಲ್ಲದೆ ಇರೋ ರೀತಿ ಅವರು ಅವರ ಕೆಲಸನ ಮಾಡ್ತಿದ್ದಾರೆ. ಅದರಿಂದ ಆದಷ್ಟು ಹುಷಾರಾಗಿರಿ. ಪಾಪು ಬರೋದ್ರಲ್ಲಿದೆ. ಮಹಾಲಕ್ಷ್ಮಿಯ ಆಶೀರ್ವಾದ ನಿಮಗೆ ತುಂಬ ಇದೆ. ಕೆಲವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಅಷ್ಟರಲ್ಲಿ ಇಲ್ಲ ಹಬ್ಬದಲ್ಲಿ ಯಾವುದಾದ್ರೂ ಸಿಹಿ ಸುದ್ದಿ ಬರ್ಬೋದು, ಒಳ್ಳೆಯದಾಗ್ಬೋದು. ಆ ಲಕ್ಷ್ಮಿ ಕಟಾಕ್ಷ ನಿಮ್ಮ ಮೇಲೆ ಅಮ್ಮ ತೋರಿಸ್ಬೋದು. ಆ ರೀತಿಯಲ್ಲಿ ಅನ್ನಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಯಾರು ಮೂರನೇದು ಆಯ್ಕೆ ಮಾಡಿದ್ರಿ ಅವ್ರಿಗೆ ನೋಡೋಣ. ಯಾರು ಮೂರನೇದು ಆಯ್ಕೆ ಮಾಡಿದ್ರಿ
ನೋಡಿ, ನಿಮಗೆ ನಿಮ್ಮ ಜೊತೆ ಏಂಜಲ್ಸು ಯಾವಾಗಲೂ ನಿಮ್ಮ ರಕ್ಷಣೆಗೆ ಅಂತಲೇ ಇರ್ತಾರೆ. ಅವರು ನಿಮ್ಮ ಜೀವನದಲ್ಲಿ ಏನಾಗ್ತಿಲ್ಲ ಅನ್ನೋದ್ರ ಕಡೆ ಗಮನ ಕೊಟ್ಟು ಅವರು ಅದನ್ನು ನೋಡ್ತಿದ್ದಾರೆ. ಅದರಿಂದ ಏಂಜಲ್ಸ್ಗೆ ಅದನ್ನು ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವಿರಿ. ನೋಡಿ, ಕಂಬಳಿ ಹುಳು ಥರ ಯೋಚನೆ ಮಾಡಬೇಡಿ. ಕಂಬಳಿ ಹುಳ ಒಂದು ಚಿಟ್ಟೆ ರೀತಿ ಆಗುವ ಹಾಗೆ ನೀವು ಒಂದು ಗೂಡಲ್ಲಿರೋ ಹಕ್ಕಿ ಅಷ್ಟೇ ಅಲ್ಲ, ಆ ಗೂಡಿಂದ ಹೊರಗೆ ಬಂದು ನಿಮ್ಮ ಪ್ರಪಂಚನ ನೋಡಿ. ವಿಶಾಲವಾಗಿ ಇದೆ, ಬಿಗ್ ಹ್ಯಾಪಿ ಚೇಂಜಸ್ ಇದೆ. ಮತ್ತು ಆರ್ಕೇಂಜಲ್ಸ್ ಕೂಡ ನಿಮಗೆ ರಕ್ಷಣೆಯಾಗಿ ಇದ್ದಾರೆ. ಲಕ್ಷ್ಮಿಯ ಆಶೀರ್ವಾದ ಇದೆ, ಪಾಪು ಬರ್ತಾ ಇದೆ. ಸಮುದ್ರದಲ್ಲಿ ಮೀನು ಹಿಡಿಯೋ ಅಂಥವ್ರಿಗೆ ಯಾವ ಮುತ್ತುಗಳು ಸಿಗ್ಬೋದು, ಇಲ್ಲ ನೋಡದೇ ಇರೋವಂಥ ಮೀನುಗಳು ಸಿಗ್ಬೋದು. ಅವರು ಯಾವತ್ತೂ ಇಷ್ಟು ಅವರ ಜೀವನದಲ್ಲಿ ಮೀನು ಹಿಡಿಯುವಾಗ ಕಾಣದೇ ಇರುವಂಥ ಮೀನು ಅವ್ರಿಗೆ ಕಾಣ್ಬೋದು, ಸಿಗ್ಬೋದು ಅಂತ ಇಲ್ಲಿ ಹೇಳ್ತಿದೆ. ಮತ್ತು ನಿಮ್ಮ ಲೈಫಲ್ಲಿ ನಿಮ್ಮ ಕೆರಿಯರು ತುಂಬ ಗ್ರೋತ್ ಆಗೋದ್ರಲ್ಲಿದೆ. ನೀವು ನಿಮ್ಮ ಗ್ರೋತ್ ಕಡೆ ಗಮನ ಕೊಡಿ. ನಿಮ್ಮ ಕೆರಿಯರ್ ಗ್ರೋತ್ ಆಗ್ತಿದೆ, ನಿಮ್ಮ ಲೈಫ್ ಗ್ರೋತ್ ಆಗ್ತಿದೆ, ಎಲ್ಲನೂ ಗ್ರೋತ್ ಆಗ್ತಿದೆ. ಆ ಗ್ರೋತ್ ಕಡೆ ಮಾತ್ರ ನೀವು ಗಮನನ ಕೊಡಿ ಅಂತ ಇಲ್ಲಿ ಹೇಳ್ತಿದೆ. ಜೇಮ್ಸ್ ಚಾನ್ಸು ಇಲ್ಲಿ ಆ ರೀತಿ ಹೇಳ್ತಿದ್ದಾರೆ. ಓಕೆ, ತಾಡುವ ಯಾರು 3ನೇದು ಆಯ್ಕೆ ಮಾಡಿದ್ರಿ ಅವ್ರಿಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೋ ಮಚ್.